ನಿಲ್ಲಿಸಿ. ಈ ವಿಡಿಯೋ ನೋಡದೆ ಹೋದರೆ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಅವಕಾಶ ತಪ್ಪಿ ಹೋಗಬಹುದು. ಸಿಂಹ ರಾಶಿಯವರೇ, ನಿಮ್ಮ ಕಾಲ ಬಂತು. ನಿಜವಾಗಿಯೂ ಬಂತು. ಅದೊಂದು ಅದ್ಭುತ ಕಾಲ. ಅದೊಂದು ಅಪೂರ್ವ ಕಾಲ. 100 ವರ್ಷಗಳಲ್ಲಿ ಒಮ್ಮೆ ಬರುವಂತಹ ಕಾಲ. ಇಂದಿನಿಂದ ಮುಂದಿನ 15 ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ನಂಬಲು ಕಷ್ಟವೇ? ಆದರೆ ನಿಜ. ಗ್ರಹಗಳು ಹೇಳುತ್ತಿವೆ, ನಕ್ಷತ್ರಗಳು ಹಾಡುತ್ತಿವೆ ನಿಮ್ಮ ಹೆಸರನ್ನು, ನಿಮ್ಮ ಭವಿಷ್ಯವನ್ನು. ಇಂದು ನಾನು ನಿಮಗೆ ಹೇಳುವುದು ಸಾಮಾನ್ಯ ಮಾತುಗಳಲ್ಲ. ಇದು ನಿಮ್ಮ ಹೃದಯಕ್ಕೆ ನೇರವಾಗಿ ಮುಟ್ಟುವ ಸತ್ಯ. ಇದು ನಿಮ್ಮ ಆತ್ಮಕ್ಕೆ ಮಾತನಾಡುವ ಶಕ್ತಿ. ಕೇಳಿ, ಗಮನವಿಟ್ಟು ಕೇಳಿ, ಏಕೆಂದರೆ ಈ ಕ್ಷಣಗಳು ಪುನಃ ಬರುವುದಿಲ್ಲ. ಸಿಂಹ ರಾಶಿಯವರೇ, ನೀವು ಯಾರು ಗೊತ್ತಾ? ನೀವು ರಾಜರು. ನೀವು ಸೂರ್ಯನ ಮಕ್ಕಳು. ನಿಮ್ಮೊಳಗೆ ಆ ಅಗ್ನಿ ಇದೆ, ಆ ತೇಜಸ್ಸು ಇದೆ. ಆದರೆ ಕೆಲವು ಸಮಯ ಆ ಬೆಳಕು ಮಬ್ಬಾಗಿತ್ತು. ಕೆಲವು ದಿನಗಳು ಆ ಶಕ್ತಿ ಮರೆಯಾಗಿತ್ತು. ಏಕೆ ಗೊತ್ತಾ? ಗ್ರಹಗಳು ನಿಮ್ಮನ್ನು ಪರೀಕ್ಷಿಸುತ್ತಿದ್ದವು. ನಿಮ್ಮನ್ನು ಗಟ್ಟಿಯಾಗಿಸುತ್ತಿದ್ದವು. ನಿಮ್ಮನ್ನು ತಯಾರು ಮಾಡುತ್ತಿದ್ದವು. ಈ ಮಹಾ ಕ್ಷಣಕ್ಕಾಗಿ, ಈ ದಿವ್ಯ ಸಮಯಕ್ಕಾಗಿ. ಮತ್ತು ಈಗ, ಈ ಕ್ಷಣ, ಎಲ್ಲವೂ ಬದಲಾಗಲಿದೆ. ಸಂಪೂರ್ಣವಾಗಿ ಬದಲಾಗಲಿದೆ. ಗುರು ಚಲಿಸಿದ್ದಾರೆ. ಶನಿ ಸರಿದ್ದಾರೆ. ರಾಹು ಕೇತು ಬೇರೆಯೇ ಶಕ್ತಿಯಲ್ಲಿದ್ದಾರೆ. ಈ ಗ್ರಹ ಸಂಚಾರ ಅಸಾಧಾರಣವಾದದ್ದು, ವಿಶೇಷವಾದದ್ದು. ಮುಖ್ಯವಾಗಿ ನಿಮ್ಮ ಪ್ರೀತಿಯ ಜೀವನಕ್ಕೆ. ಹೌದು, ಕೇಳಿದ್ದೀರಾ? ಪ್ರೀತಿ, ಆ ಪವಿತ್ರ ಭಾವ, ಆ ದಿವ್ಯ ಅನುಭವ, ಅದು ಈಗ ನಿಮ್ಮ ಬಾಗಿಲು ತಟ್ಟಲಿದೆ. ಕೆಲವರಿಗೆ ಹೊಸ ಪ್ರೀತಿ ಬರಲಿದೆ. ಕೆಲವರಿಗೆ ಹಳೆಯ ಪ್ರೀತಿ ಮರಳಲಿದೆ. ಕೆಲವರಿಗೆ ತಮ್ಮ ಜೀವನ ಸಂಗಾತಿ ಸಿಗಲಿದ್ದಾರೆ. ಇದು ಕನಸಲ್ಲ, ಇದು ನಿಜ. 100ಕ್ಕೆ 100% ನಡೆಯಲಿರುವ ಅದ್ಭುತ. ಆದರೆ ಹೇಗೆ? ಯಾವಾಗ? ಯಾರಿಗೆ? ಏನು ಮಾಡಬೇಕು? ಎಲ್ಲವನ್ನೂ ಹೇಳುತ್ತೇನೆ. ಸರಳವಾಗಿ ಹೇಳುತ್ತೇನೆ. ನಿಮ್ಮ ಹೃದಯದಲ್ಲಿ ಬಿತ್ತುವಂತೆ ಹೇಳುತ್ತೇನೆ. ಈಗ ಗುರು ನಿಮ್ಮ 5ನೇ ಭಾವದಲ್ಲಿದ್ದಾರೆ. 5ನೇ ಭಾವ ಅಂದರೆ ಪ್ರೀತಿಯ ಭಾವ, ಸಂತೋಷದ ಭಾವ, ರೊಮ್ಯಾನ್ಸ್ನ ಭಾವ. ಅದರ ಮೇಲೆ ಶುಕ್ರನ ಸಂಚಾರ ವಿಶೇಷವಾಗಿದೆ. ಶುಕ್ರನು ಪ್ರೀತಿಯ ಗ್ರಹ, ಸೌಂದರ್ಯದ ಗ್ರಹ, ಆಕರ್ಷಣೆಯ ಗ್ರಹ. ಅವನು ಈಗ ನಿಮ್ಮ 7ನೇ ಭಾವದಲ್ಲಿ ಚಲಿಸುತ್ತಿದ್ದಾರೆ. 7ನೇ ಭಾವ ಅಂದರೆ ಮದುವೆಯ ಭಾವ, ಜೀವನ ಸಂಗಾತಿಯ ಭಾವ. ನೋಡಿ ಈ ಸಂಯೋಗ, ಈ ಅದ್ಭುತ ಸಂಯೋಗ. ಗುರು ಪ್ರೀತಿಯ ಮನೆಯಲ್ಲಿ, ಶುಕ್ರ ಮದುವೆಯ ಮನೆಯಲ್ಲಿ. ಇದು ಆಗಬೇಕಾದರೆ ಏನು ಆಗುತ್ತದೆ ಅಂತ ಗೊತ್ತಾ? ಮುಂದಿನ 15 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬರುತ್ತಾರೆ. ಹೌದು, ಒಬ್ಬ ವಿಶೇಷ ವ್ಯಕ್ತಿ. ಅವರು ನಿಮ್ಮನ್ನು ಮೊದಲ ಬಾರಿಗೆ ನೋಡಿದಾಗ, ನಿಮ್ಮ ಕಣ್ಣುಗಳು ಸಂಧಿಸುವಾಗ, ಆ ಕ್ಷಣ ನಿಮಗೆ ಗೊತ್ತಾಗುತ್ತದೆ, ಇವರೇ. ಇವರು ಬೇರೆಯವರಲ್ಲ. ಕೆಲವರಿಗೆ ಈಗಾಗಲೇ ಗೊತ್ತಿರುವ ವ್ಯಕ್ತಿ ಇದ್ದಾರೆ. ಆದರೆ ನೀವು ತಡಮಾಡುತ್ತಿದ್ದೀರಿ, ಹೆದರುತ್ತಿದ್ದೀರಿ, ಚಿಂತಿಸುತ್ತಿದ್ದೀರಿ. ಕೇಳಿ, ಈ 15 ದಿನಗಳಲ್ಲಿ ಆ ವ್ಯಕ್ತಿಗೆ ನಿಮ್ಮ ಭಾವನೆಗಳನ್ನು ತಿಳಿಸಿ. ಏಕೆಂದರೆ ಗ್ರಹಗಳು ಬೆಂಬಲಿಸುತ್ತಿವೆ, ನಕ್ಷತ್ರಗಳು ಆಶೀರ್ವದಿಸುತ್ತಿವೆ. ಇದು ನಿಮ್ಮ ಸಮಯ, ನಿಮ್ಮ ಕಾಲ, ನಿಮ್ಮ ಕ್ಷಣ. ಮತ್ತೆ ಕೇಳಿ, ಮುಂದಿನ 30 ದಿನಗಳು ಅದ್ಭುತ ದಿನಗಳು, ಪವಾಡದ ದಿನಗಳು. ಕೆಲವರು ಒಂದೇ ಒಂದು ಮಾತಿನಲ್ಲಿ ಪ್ರಸ್ತಾಪ ಪಡೆಯುತ್ತಾರೆ. ಕೆಲವರಿಗೆ ಕುಟುಂಬ ಮನ್ನಣೆ ಸಿಗುತ್ತದೆ. ಕೆಲವರು ತಮ್ಮ ಮದುವೆಯ ದಿನಾಂಕ ನಿಗದಿ ಮಾಡುತ್ತಾರೆ. ಇದು ಎಷ್ಟು ದೊಡ್ಡ ವಿಷಯ ಅಂತ ನಿಮಗೆ ತಿಳಿದಿದೆಯಾ? 150 ವರ್ಷಗಳಲ್ಲಿ ಈ ರೀತಿಯ ಗ್ರಹ ಸ್ಥಿತಿ 3 ಬಾರಿ ಮಾತ್ರ ಬಂದಿದೆ. ಮತ್ತು ಈಗ 4ನೇ ಬಾರಿ ನಿಮ್ಮ ಸಮಯದಲ್ಲಿ, ನಿಮ್ಮ ಹೆಸರಿಗೆ, ನಿಮ್ಮ ಜೀವನಕ್ಕೆ. ಇದು ಆಕಸ್ಮಿಕವಲ್ಲ, ಇದು ನಿಯತಿ, ಇದು ದೇವರ ಯೋಜನೆ. ಆದರೆ ಪ್ರೀತಿ ಮಾತ್ರವಲ್ಲ, ನಿಮ್ಮ ವೃತ್ತಿ ಜೀವನದಲ್ಲೂ ಏನು ಅದ್ಭುತ ನಡೆಯುತ್ತಿದೆ ಗೊತ್ತಾ? ಕೇಳಿ, ಗಮನವಿಟ್ಟು ಕೇಳಿ. ಶನಿಯವರು ಈಗ ನಿಮ್ಮ 6ನೇ ಭಾವದಲ್ಲಿದ್ದಾರೆ. 6ನೇ ಭಾವ ಅಂದರೆ ಕೆಲಸದ ಭಾವ, ಸೇವೆಯ ಭಾವ, ಶತ್ರು ವಿಜಯದ ಭಾವ. ಶನಿ ಇಲ್ಲಿ ಇರುವುದು ಅದ್ಭುತ. ಏಕೆಂದರೆ ಶನಿ 6ನೇ ಭಾವದಲ್ಲಿ ರಾಜಯೋಗ ಕೊಡುತ್ತಾರೆ. ನೌಕರಿಯಲ್ಲಿ ಇರುವವರಿಗೆ ಪ್ರಮೋಷನ್ ಬರಲಿದೆ. ವ್ಯಾಪಾರದಲ್ಲಿ ಇರುವವರಿಗೆ ದೊಡ್ಡ ಒಪ್ಪಂದ ಸಿಗಲಿದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಕನಸಿನ ಕೆಲಸ ದೊರೆಯಲಿದೆ. ಮತ್ತು ಕೇಳಿ, ಇನ್ನೊಂದು ರಹಸ್ಯ. ರಾಹು ಈಗ ನಿಮ್ಮ 11ನೇ ಭಾವದಲ್ಲಿದ್ದಾರೆ.
11ನೇ ಭಾವ ಅಂದರೇನು ಗೊತ್ತಾ? ಲಾಭದ ಭಾವ, ಆದಾಯದ ಭಾವ, ಸ್ನೇಹಿತರ ಭಾವ, ಕನಸುಗಳ ಭಾವ. ರಾಹು ಇಲ್ಲಿ ಇರುವುದು ಅಪೂರ್ವ. ಏಕೆಂದರೆ ರಾಹು ವಿದೇಶಿ ವಿಷಯಗಳನ್ನು ಕೊಡುತ್ತಾರೆ, ತಂತ್ರಜ್ಞಾನ ವಿಷಯಗಳನ್ನು ಕೊಡುತ್ತಾರೆ, ಆಕಸ್ಮಿಕ ಲಾಭವನ್ನು ಕೊಡುತ್ತಾರೆ. ಮುಂದಿನ 30 ದಿನಗಳಲ್ಲಿ ನಿಮಗೆ ಹಣದ ವರ್ಷ ಆಗಲಿದೆ. ಹೌದು, ಕೇಳಿದ್ದೀರಾ? ಹಣದ ವರ್ಷ. ಯಾವುದೋ ಒಂದು ಮೂಲದಿಂದ, ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ದೊಡ್ಡ ಹಣ ಬರಲಿದೆ. ಕೆಲವರಿಗೆ ಹಳೆಯ ಸಾಲ ಮರಳಲಿದೆ, ಕೆಲವರಿಗೆ ಬಾಕಿ ಹಣ ಸಿಗಲಿದೆ, ಕೆಲವರಿಗೆ ಆಸ್ತಿ ವ್ಯವಹಾರದಿಂದ ಲಾಭ ಬರಲಿದೆ, ಕೆಲವರಿಗೆ ಹೂಡಿಕೆಯಿಂದ ಮರಳಿ ಹಣ ಬರಲಿದೆ. ಆದರೆ ಗಮನಿಸಿ, ಈ ಹಣ ಬೇಗನೆ ಖರ್ಚು ಮಾಡಬೇಡಿ. ಉಳಿಸಿ, ಸರಿಯಾದ ಜಾಗೆಯಲ್ಲಿ ಹೂಡಿಕೆ ಮಾಡಿ. ಏಕೆಂದರೆ ಇದು ನಿಮ್ಮ ಭವಿಷ್ಯದ ಅಡಿಪಾಯ, ನಿಮ್ಮ ಮುಂದಿನ ಜೀವನದ ನೆಲೆ. ಈ ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸಿದರೆ ನಿಮ್ಮ ಭವಿಷ್ಯ ಸುರಕ್ಷಿತ, ನಿಮ್ಮ ಕನಸುಗಳು ನಿಜ. ಈಗ ನಾನು ನಿಮಗೆ 3 ಪ್ರಮುಖ ಘಟನೆಗಳನ್ನು ಹೇಳುತ್ತೇನೆ, 3 ದೊಡ್ಡ ಸಂಗತಿಗಳನ್ನು. ಇದು ಮುಂದಿನ 30 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುತ್ತವೆ. 100ಕ್ಕೆ 100% ನಡೆಯುತ್ತವೆ. ಮೊದಲ ಹಂತ. ಮೊದಲ 10 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಆಶ್ಚರ್ಯಕರ ಸುದ್ದಿ ಬರುತ್ತದೆ. ಇದು ಪ್ರೀತಿಗೆ ಸಂಬಂಧಿಸಿದ್ದಾಗಿರಬಹುದು, ಕೆಲಸಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಕುಟುಂಬಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಆದರೆ ಇದು ನಿಮ್ಮನ್ನು ಅತ್ಯಂತ ಸಂತೋಷಪಡಿಸುತ್ತದೆ. ನಿಮ್ಮ ಕಣ್ಣುಗಳಲ್ಲಿ ಖುಷಿಯ ಕಣ್ಣೀರು ತರುತ್ತದೆ, ನಿಮ್ಮ ಹೃದಯವನ್ನು ಭಾವನೆಗಳಿಂದ ತುಂಬಿಸುತ್ತದೆ. 2ನೇ ಹಂತ. 11ರಿಂದ 20 ದಿನಗಳ ನಡುವೆ ನಿಮಗೆ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ಇದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವ ನಿರ್ಧಾರ, ನಿಮ್ಮ ದಿಕ್ಕನ್ನು ತೋರಿಸುವ ನಿರ್ಧಾರ. ಈ ಸಮಯದಲ್ಲಿ ಭಯಪಡಬೇಡಿ, ಚಿಂತಿಸಬೇಡಿ. ನಿಮ್ಮ ಹೃದಯದ ಧ್ವನಿ ಕೇಳಿ, ನಿಮ್ಮ ಆತ್ಮವು ಹೇಳುವುದನ್ನು ಮಾಡಿ. ಏಕೆಂದರೆ ಗ್ರಹಗಳು ನಿಮ್ಮೊಂದಿಗೆ ಇವೆ, ದೇವರು ನಿಮ್ಮೊಂದಿಗೆ ಇದ್ದಾರೆ. ನಿಮ್ಮ ನಿರ್ಧಾರ ಸರಿಯಾಗಿರುತ್ತದೆ, ನಿಮ್ಮ ದಾರಿ ಸರಿಯಾಗಿರುತ್ತದೆ. 3ನೇ ಹಂತ. 21ರಿಂದ 30 ದಿನಗಳ ನಡುವೆ ನಿಮ್ಮ ಜೀವನದಲ್ಲಿ ಒಂದು ಪವಾಡ ನಡೆಯುತ್ತದೆ, ನಿಜವಾದ ಪವಾಡ. ನೀವು ಬಯಸಿದ್ದು ಆಗುತ್ತದೆ, ನೀವು ಪ್ರಾರ್ಥಿಸಿದ್ದು ಫಲಿಸುತ್ತದೆ, ನೀವು ಕನಸು ಕಂಡದ್ದು ನಿಜವಾಗುತ್ತದೆ. ಇದು ಪ್ರೀತಿಯಾಗಿರಬಹುದು, ಕೆಲಸವಾಗಿರಬಹುದು, ಆರೋಗ್ಯವಾಗಿರಬಹುದು, ಹಣವಾಗಿರಬಹುದು. ಆದರೆ ಇದು ನಿಮ್ಮನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ, ನಿಮ್ಮ ನಂಬಿಕೆಯನ್ನು ಪುನಃ ಸ್ಥಾಪಿಸುತ್ತದೆ, ನಿಮ್ಮ ಆಶಾವಾದವನ್ನು ಹೆಚ್ಚಿಸುತ್ತದೆ. ಈಗ ಕುಟುಂಬದ ಬಗ್ಗೆ ಮಾತನಾಡೋಣ, ನಿಮ್ಮ ಪ್ರೀತಿಯ ಕುಟುಂಬದ ಬಗ್ಗೆ. ಗುರು 5ನೇ ಭಾವದಲ್ಲಿರುವುದರಿಂದ ನಿಮ್ಮ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಮಕ್ಕಳಿರುವವರಿಗೆ ಅವರ ವಿಷಯದಲ್ಲಿ ಒಳ್ಳೆಯ ಸುದ್ದಿ ಬರಲಿದೆ. ಮಕ್ಕಳು ಹೊಂದಲು ಪ್ರಯತ್ನಿಸುತ್ತಿರುವವರಿಗೆ ಈ ಸಮಯ ಅನುಕೂಲ. ಪೋಷಕರೊಂದಿಗೆ ಸಂಬಂಧ ಸುಧಾರಿಸಲಿದೆ. ಹಳೆಯ ಭಿನ್ನಾಭಿಪ್ರಾಯಗಳು ಮುಗಿಯಲಿದೆ, ಹೊಸ ತಿಳುವಳಿಕೆ ಬರಲಿದೆ. ಸಹೋದರ ಸಹೋದರಿಯರೊಂದಿಗೆ ಸಹಕಾರ ಹೆಚ್ಚಲಿದೆ. ಕುಟುಂಬದಲ್ಲಿ ಒಂದು ಶುಭ ಸಂದರ್ಭ ಬರಲಿದೆ. ಮದುವೆಯಾಗಿರಬಹುದು, ಮನೆ ಬರಹದ ಸಮಾರಂಭವಾಗಿರಬಹುದು, ಮಗು ಹುಟ್ಟುವಿಕೆಯಾಗಿರಬಹುದು. ಆರೋಗ್ಯದ ಬಗ್ಗೆ ಕೇಳಿ. ಶನಿ 6ನೇ ಭಾವದಲ್ಲಿರುವುದರಿಂದ ನಿಮ್ಮ ಆರೋಗ್ಯ ಸುಧಾರಿಸಲಿದೆ. ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ. ಹಳೆಯ ರೋಗಗಳು ಗುಣವಾಗಲಿದೆ. ಆದರೆ ಎಚ್ಚರಿಕೆ, ಈ ಸಮಯದಲ್ಲಿ ನಿಮ್ಮ ಆರೋಗ್ಯವನ್ನು ಕಡೆಗಣಿಸಬೇಡಿ. ಸರಿಯಾದ ಆಹಾರ ತೆಗೆದುಕೊಳ್ಳಿ, ಸಮಯಕ್ಕೆ ನಿದ್ರೆ ಮಾಡಿ, ವ್ಯಾಯಾಮ ಮಾಡಿ, ಧ್ಯಾನ ಮಾಡಿ, ಯೋಗ ಮಾಡಿ. ಏಕೆಂದರೆ ಆರೋಗ್ಯವೇ ಸಂಪತ್ತು, ಆರೋಗ್ಯವೇ ಸಂತೋಷ. ಆರೋಗ್ಯವಿಲ್ಲದೆ ಏನೂ ಇಲ್ಲ. ವಿದ್ಯಾರ್ಥಿಗಳಿಗೆ ವಿಶೇಷ ಸುದ್ದಿ. ಗುರು ನಿಮ್ಮ 5ನೇ ಭಾವದಲ್ಲಿರುವುದರಿಂದ ನಿಮ್ಮ ಪರೀಕ್ಷೆಗಳು ಚೆನ್ನಾಗಿ ಹೋಗುತ್ತವೆ. ನಿಮ್ಮ ಅಧ್ಯಯನ ಸುಲಭವಾಗುತ್ತದೆ, ನಿಮ್ಮ ಗ್ರಹಿಕೆ ಶಕ್ತಿ ಹೆಚ್ಚುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವವರಿಗೆ ಈ ಸಮಯ ಅತ್ಯುತ್ತಮ. ವಿದೇಶಿ ಅಧ್ಯಯನ ಯೋಜನೆ ಮಾಡುತ್ತಿರುವವರಿಗೆ ಅವಕಾಶ ಸಿಗಲಿದೆ. ವಿದ್ಯಾರ್ಥಿ ವೇತನ ಸಿಗಲಿದೆ, ಪ್ರವೇಶ ದೊರೆಯಲಿದೆ. ಆಧ್ಯಾತ್ಮಿಕ ಬೆಳವಣಿಗೆಯ ಬಗ್ಗೆ ಕೇಳಿ. ಕೇತು ನಿಮ್ಮ 5ನೇ ಭಾವದಲ್ಲಿರುವುದರಿಂದ ನಿಮ್ಮಲ್ಲಿ ಆಧ್ಯಾತ್ಮಿಕ ಜಾಗೃತಿ ಬರಲಿದೆ. ನೀವು ಧ್ಯಾನದತ್ತ ಆಕರ್ಷಿತರಾಗುತ್ತೀರಿ, ಯೋಗದತ್ತ ಒಲವು ತೋರುತ್ತೀರಿ. ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಲು ಇಚ್ಛೆ ಬರುತ್ತದೆ. ದೇವಾಲಯಗಳಿಗೆ ಭೇಟಿ ನೀಡಲು ಬಯಕೆ ಬರುತ್ತದೆ. ಗುರುಗಳನ್ನು ಭೇಟಿಯಾಗಲು ಅವಕಾಶ ಬರುತ್ತದೆ. ಈ ಆಧ್ಯಾತ್ಮಿಕ ಪ್ರಯಾಣ ನಿಮ್ಮನ್ನು ಒಳಗಿನಿಂದ ಬದಲಾಯಿಸುತ್ತದೆ, ನಿಮ್ಮನ್ನು ಶಾಂತಗೊಳಿಸುತ್ತದೆ.
ನಿಮಗೆ ನಿಜವಾದ ಸಂತೋಷವನ್ನು ಕೊಡುತ್ತದೆ. ಆದರೆ ಎಚ್ಚರ, ಗಮನ, ಕೆಲವು ಸವಾಲುಗಳು ಇವೆ. ರಾಹು 11ನೇ ಭಾವದಲ್ಲಿರುವುದರಿಂದ ಕೆಲವು ಮಿತ್ರರು ನಿಮ್ಮಿಂದ ದೂರವಾಗಬಹುದು. ಕೆಲವು ಸಂಬಂಧಗಳು ತಣ್ಣಗಾಗಬಹುದು. ಆದರೆ ಚಿಂತಿಸಬೇಡಿ, ಇದು ತಾತ್ಕಾಲಿಕ. ನಿಜವಾದ ಸ್ನೇಹಿತರು ಉಳಿಯುತ್ತಾರೆ, ಸುಳ್ಳು ಜನರು ಹೋಗುತ್ತಾರೆ. ಇದು ನಿಮ್ಮ ಜೀವನದ ಶುದ್ಧೀಕರಣ, ನಿಮ್ಮ ಸಂಬಂಧಗಳ ಪರಿಶೋಧನೆ. ಶನಿ 6ನೇ ಭಾವದಲ್ಲಿರುವುದರಿಂದ ಕೆಲವು ವಿರೋಧಿಗಳು ನಿಮ್ಮ ವಿರುದ್ಧ ಕೆಲಸ ಮಾಡಬಹುದು. ಕೆಲವರು ನಿಮ್ಮ ಬಗ್ಗೆ ತಪ್ಪು ಮಾತನಾಡಬಹುದು. ಆದರೆ ಭಯಪಡಬೇಡಿ, ಸತ್ಯ ಯಾವಾಗಲೂ ಗೆಲ್ಲುತ್ತದೆ. ಧರ್ಮ ಯಾವಾಗಲೂ ರಕ್ಷಿಸುತ್ತದೆ. ನೀವು ಸರಿಯಾದ ಮಾರ್ಗದಲ್ಲಿದ್ದರೆ ಯಾರೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಈಗ ಪರಿಹಾರಗಳ ಬಗ್ಗೆ ಮಾತನಾಡೋಣ. ಸರಳ ಪರಿಹಾರಗಳು, ಸುಲಭ ಪರಿಹಾರಗಳು, ಆದರೆ ಶಕ್ತಿಶಾಲಿ ಪರಿಹಾರಗಳು. ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನೀರು ಕೊಡಿ, ಏಕೆಂದರೆ ನೀವು ಸೂರ್ಯನ ಮಕ್ಕಳು. ಪ್ರತಿ ಭಾನುವಾರ ಹನುಮಂತನ ದೇವಾಲಯಕ್ಕೆ ಹೋಗಿ, ಹನುಮಂತನು ನಿಮ್ಮ ರಕ್ಷಕ. ಪ್ರತಿ ಗುರುವಾರ ಗುರುವಿಗೆ ಪ್ರಾರ್ಥನೆ ಮಾಡಿ, ಗುರುವೇ ನಿಮ್ಮ ಭಾಗ್ಯದಾತ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಗೆ ದೀಪ ಹಚ್ಚಿ, ಲಕ್ಷ್ಮಿಯೇ ನಿಮ್ಮ ಸಂಪತ್ತು. ಕೆಂಪು ಬಟ್ಟೆ ಧರಿಸಿ, ಕೆಂಪು ನಿಮ್ಮ ಶಕ್ತಿಯ ಬಣ್ಣ. ತಾಮ್ರ ಉಂಗುರ ಧರಿಸಿ, ತಾಮ್ರ ನಿಮ್ಮ ಲೋಹ. ಮೂಂಗ ದಾಳ್ ದಾನ ಮಾಡಿ, ದಾನವೇ ದೊಡ್ಡ ಧರ್ಮ. ಸಿಂಹ ರಾಶಿಯವರೇ, ನಾನು ಇಷ್ಟೆಲ್ಲ ಹೇಳಿದೆ, ಆದರೆ ಒಂದು ವಿಷಯ ಮರೆಯಬೇಡಿ. ಗ್ರಹಗಳು ದಾರಿ ತೋರಿಸುತ್ತವೆ, ಆದರೆ ನಡೆಯುವುದು ನೀವೇ. ನಕ್ಷತ್ರಗಳು ಅವಕಾಶ ಕೊಡುತ್ತವೆ, ಆದರೆ ಬಳಸಿಕೊಳ್ಳುವುದು ನೀವೇ. ಭವಿಷ್ಯ ಬರೆಯುವುದು ದೇವರು, ಆದರೆ ಸಾಕಾರಗೊಳಿಸುವುದು ನೀವೇ. ಆದ್ದರಿಂದ ನಂಬಿಕೆ ಇಟ್ಟುಕೊಳ್ಳಿ, ಧೈರ್ಯ ಇಟ್ಟುಕೊಳ್ಳಿ, ಶ್ರಮಪಡಿ, ಪ್ರಯತ್ನಿಸಿ. ಫಲಿತಾಂಶ ಖಂಡಿತ ಬರುತ್ತದೆ, ಯಶಸ್ಸು ನಿಶ್ಚಿತವಾಗಿ ಬರುತ್ತದೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಅದ್ಭುತ ಕಾಯುತ್ತಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಕಾಯುತ್ತಿದೆ. ನಿಮ್ಮ ಹಣಕಾಸು ಜೀವನದಲ್ಲಿ ಸಮೃದ್ಧಿ ಕಾಯುತ್ತಿದೆ. ನಿಮ್ಮ ಕುಟುಂಬದಲ್ಲಿ ಸಂತೋಷ ಕಾಯುತ್ತಿದೆ. ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಾಯುತ್ತಿದೆ. ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಜಾಗೃತಿ ಕಾಯುತ್ತಿದೆ. ಎಲ್ಲವೂ ಸರಿಯಾಗುತ್ತದೆ, ಎಲ್ಲವೂ ಚೆನ್ನಾಗಿ ಆಗುತ್ತದೆ. ನೀವು ಮಾತ್ರ ನಂಬಿರಿ. ನಿಮ್ಮ ಮೇಲೆ ನಂಬಿಕೆ ಇಡಿರಿ, ದೇವರ ಮೇಲೆ ನಂಬಿಕೆ ಇಡಿರಿ. ನಾನು ನಿಮಗೆ ಎಲ್ಲ ಶುಭವನ್ನು ಕೋರುತ್ತೇನೆ. ನಿಮ್ಮ ಜೀವನದಲ್ಲಿ ಪ್ರೀತಿ ತುಂಬಲಿ, ಸಂತೋಷ ತುಂಬಲಿ, ಯಶಸ್ಸು ತುಂಬಲಿ, ಸಮೃದ್ಧಿ ತುಂಬಲಿ, ಆರೋಗ್ಯ ತುಂಬಲಿ, ಶಾಂತಿ ತುಂಬಲಿ. ನಿಮ್ಮ ಕನಸುಗಳೆಲ್ಲ ಪೂರ್ಣವಾಗಲಿ, ನಿಮ್ಮ ಆಸೆಗಳೆಲ್ಲ ಸಾಕಾರವಾಗಲಿ, ನಿಮ್ಮ ಪ್ರಯತ್ನಗಳೆಲ್ಲ ಫಲಿಸಲಿ. ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲಿರಲಿ. ಗ್ರಹಗಳ ಕೃಪೆ ಯಾವಾಗಲೂ ನಿಮ್ಮ ಜೊತೆಯಲ್ಲಿರಲಿ. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಇನ್ನೂ ಹೆಚ್ಚಿನ ರಹಸ್ಯಗಳನ್ನು ತಿಳಿಸುತ್ತೇನೆ, ಇನ್ನೂ ಗುಪ್ತ ವಿಷಯಗಳನ್ನು ಹೇಳುತ್ತೇನೆ. ಆದ್ದರಿಂದ ಚಾನೆಲ್ ಅನ್ನು ಚಂದಾದಾರರಾಗಿ, ಗಂಟೆ ಐಕಾನ್ ಒತ್ತಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ, ಏಕೆಂದರೆ ಜ್ಞಾನ ಹಂಚಿಕೊಳ್ಳುವುದು ದೊಡ್ಡ ಪುಣ್ಯ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಆಗ ನಾನು ನಿಮಗೆ ಮತ್ತೊಂದು ವಿಶೇಷ ಸಂದೇಶ ತರುತ್ತೇನೆ, ಮತ್ತೊಂದು ಅದ್ಭುತ ಭವಿಷ್ಯವಾಣಿ ತರುತ್ತೇನೆ. ಆಗ ತನಕ ಆರೋಗ್ಯವಾಗಿರಿ, ಸಂತೋಷವಾಗಿರಿ, ಸುರಕ್ಷಿತವಾಗಿರಿ.